ಪಾಂಡವರ ಮಕ್ಕಳು ಸತ್ತೋಗಿರೋ ವಿಷಯ ಪಾಂಡವರಿಗೆ ಗೊತ್ತಾಗುತ್ತಾ? ಅವ್ರು ಏನ್ ಮಾಡ್ತಾರೆ? ಬೆಳಗ್ಗೆ ಶಿಬಿರಕ್ಕೆ ಮರಳಿದ ಪಾಂಡವರು ರಕ್ತದ ಹರವನ್ನು ನೋಡಿ ದಿಗ್ಭ್ರಮೆಗೊಳ್ಳುತ್ತಾರೆ. ದ್ರೌಪದಿ ಆಕ್ರಂದನ ಮುಗಿಲು ಮುಟ್ಟುತ್ತದೆ. ಅಶ್ವತ್ಥಾಮನನ್ನು ತಲೆ ಕತ್ತರಿಸಿ ತರದಿದ್ದರೆ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ ಎಂದು ದ್ರೌಪದಿ ಹಠವಿಡುತ್ತಾಳೆ. ಈ ಕಡೆ ಅರ್ಜುನ ಮತ್ತು ಭೀಮ ಅಶ್ವತ್ಥಾಮನನ್ನು ಹುಡುಕುತ್ತಾ ಹೊರಡುತ್ತಾರೆ. ಮಾಡದೆಲ್ಲ ಮಾಡಿ ಈಗ ಎಲ್ಲೊಬ್ಬ ಚಿಡ್ಕೊಳನೋ ಈ ಅಶ್ವತ್ಥಾಮನು ಭಾಗೀರಥಿ ನದಿಯ ತೀರದಲ್ಲಿ ವ್ಯಾಸ ಮಹರ್ಷಿಗಳ ಆಶ್ರಮದಲ್ಲಿ ಬಚ್ಚಿಟ್ಟುಕೊಂಡಿರುತ್ತಾನೆ. ಇದನ್ನು ತಿಳಿದ ಪಾಂಡವರು ಆಶ್ರಮವನ್ನು ಸುತ್ತುವರಿಯುತ್ತಾರೆ. ಅಶ್ವತ್ಥಾಮನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಲ್ಲೇ ಬಿದ್ದಿರುವ ಹುಲ್ಲಿನ ಕಡ್ಡಿಯನ್ನು ತೆಗೆದುಕೊಂಡು ಅದಕ್ಕೆ ಬ್ರಹ್ಮಶಿರಸ್ತ್ರ ಅಂದರೆ ಅತ್ಯಂತ ಶಕ್ತಿಶಾಲಿ ಬ್ರಹ್ಮಾಸ್ತ್ರವನ್ನು ಮಂತ್ರಿಸಿ ಪಾಂಡವರ ವಂಶವೇ ನಾಶವಾಗಲು ಎಂದು ಅವರ ಕಡೆ ಬಿಡುತ್ತಾನೆ. ಅದಕ್ಕೆ ಪ್ರತಿಯಾಗಿ ಅರ್ಜುನನು ಕೃಷ್ಣನ ಆದೇಶದಂತೆ ಅದಕ್ಕೆ ಸರಿಸಮಾನವಾದ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಇಬ್ರು ಫುಲ್ ಪವರ್ಫುಲ್ ಬ್ರಹ್ಮಾಸ್ತ್ರನ ಪ್ರಯೋಗಿಸಿದಾರಲ್ಲ, ಈಗ ಯಾರು ಗೆಲ್ತಾರೆ? ಅಶ್ವತ್ಥಾಮನ ಇಲ್ಲ ಅರ್ಜುನನ? ಎರಡೂ ಅಸ್ತ್ರಗಳು ಡಿಕ್ಕಿ ಹೊಡೆದರೆ ಇಡೀ ಬ್ರಹ್ಮಾಂಡವೇ ನಾಶವಾಗುತ್ತೆ ಎಂದು ತಿಳಿದಿರೋ ವ್ಯಾಸ ಮಹರ್ಷಿಗಳು ಮತ್ತು ನಾರದರು ಆ ಮಧ್ಯದಲ್ಲಿ ಪ್ರವೇಶಿಸಿ ಆ ಅಸ್ತ್ರವನ್ನು ಹಿಂತಿರುಗಿಸಲು ಹೇಳುತ್ತಾರೆ. ಅರ್ಜುನನು ತನ್ನ ಅಸ್ತ್ರವನ್ನು ಹಿಂಪಡೆಯುತ್ತಾನೆ. ಆದರೆ ಅಶ್ವತ್ಥಾಮನಿಗೆ ಹಿಂಪಡೆಯುವ ವಿದ್ಯೆ ಗೊತ್ತಿರುವುದಿಲ್ಲ. ಅದಕ್ಕಾಗಿ ಅವನು ದಿಕ್ಕು ಬದಲಿಸುತ್ತಾನೆ. ಆ ದಿಕ್ಕು ಬದಲಿಸಿದಾಗ ಆ ಬಾಣವನ್ನು ಪಾಂಡವರ ಏಕೈಕ ವಂಶಕುಡಿಯಾಗಿದ್ದ ಅಭಿಮನ್ಯುವಿನ ಪತ್ನಿಯ ಉತ್ತರೆಯ ಗರ್ಭದಲ್ಲಿದ್ದ ಮಗುವಿನ ಮೇಲೆ ತಿರುಗಿಸುತ್ತಾನೆ. ಗರ್ಭದಲ್ಲಿದ್ದ ಮಗು ದಹಿಸಿ ಹೋಗುತ್ತದೆ. ಅಂದ್ರೆ ಈಗ ಇರೋ ಒಂದು ವಂಶದ ಕುಡಿ ಕೂಡ ಸಾಯುತ್ತಾ? ಈ ನೀಚ ಕೆಲಸದಿಂದ ಕೋಪಗೊಂಡ ಶ್ರೀಕೃಷ್ಣ ತನ್ನ ಯೋಗ ಶಕ್ತಿಯಿಂದ ಉತ್ತರೆಯ ಗರ್ಭದಲ್ಲಿದ್ದ ಮಗುವಿಗೆ ಮರುಜನ್ಮ ನೀಡುತ್ತಾನೆ. ಹಾಗೆ ಅಶ್ವತ್ಥಾಮನಿಗೆ ಒಂದು ಕಠೋರವಾದ ಶಾಪವನ್ನು ನೀಡುತ್ತಾನೆ. ಶಾಪನ? ಅದೆಂತ ಶಾಪ? ನೀನು ನಿದ್ರಿಸುತ್ತಿದ್ದ ಮಕ್ಕಳನ್ನು ಕೊಂದ ಪಾಪಿ, ಗರ್ಭಸ್ಥ ಶಿಶುವನ್ನು ಕೊಲ್ಲಲು ಯತ್ನಿಸಿದ ಕ್ರೂರಿ. ಆದ್ದರಿಂದ ನೀನು ಸಾಯಬಾರದು. ಮುಂದಿನ 3 ವರ್ಷಗಳ ಕಾಲ ನೀನು ಈ ಭೂಮಿಯ ಮೇಲೆಯೇ ಒಂಟಿಯಾಗಿ ಅಲೆಯಬೇಕು. ನಿನ್ನ ದೇಹದಿಂದ ರಕ್ತ ಮತ್ತು ಕಿವಿ ಸದಾ ಸುರಿಯುತ್ತಿರಬೇಕು. ನಿನ್ನ ಗಾಯಗಳು ಎಂದಿಗೂ ವಾಸಿಯಾಗಬಾರದು. ಯಾರೂ ನಿನಗೆ ಅನ್ನ, ನೀರು, ಆಶ್ರಯ ನೀಡಬಾರದು. ಕಾಡು ಮೇಡುಗಳಲ್ಲಿ ಜನರಿಂದ ದೂರವಾಗಿ ಮರಣಕ್ಕಾಗಿ ಸದಾ ಹಂಬಲಿಸುತ್ತಾ ಇರಬೇಕು ಎಂದು ಶಾಪ ಕೊಡುತ್ತಾನೆ. ನಂತರ ಪಾಂಡವರು ಅಶ್ವತ್ಥಾಮನ ಹಣೆಯಲ್ಲಿದ್ದ ಜನ್ಮಜಾತವಾದ ಮಣಿಯನ್ನು ಕಿತ್ತಿಕೊಂಡು ದ್ರೌಪದಿಗೆ ಕೊಡುತ್ತಾರೆ. ಆಗ ದ್ರೌಪದಿ ಸ್ವಲ್ಪ ಶಾಂತಲಾಗ್ತಾಳೆ. ಈಗ ಅಶ್ವತ್ಥಾಮ ಅಪಮಾನ ಮತ್ತು ಶಾಪದಿಂದ ಕಾಡಿಗೆ ಹೊರಡುತ್ತಾನೆ. ಇಲ್ಲಿಗೆ ನಮ್ಮ ಸಾತ್ವಿಕ ಪರ್ವ ಮುಗಿಯುತ್ತದೆ.